ಇದು ಸುಮಾರು 800-900 ವರ್ಷಗಳ ಹಿಂದಿನ ಕತೆ. ಶ್ರವಣರಾಜ ಶಿವನಿಂದ ವರ ಪಡೆದು ದೇವತೆಗಳೆಲ್ಲರನ್ನೂ ಸೆರೆ ಹಿಡಿದು ತನ್ನ ಅರಮನೆಯಲ್ಲಿ ಜೀತದಾಳಾಗಿ ದುಡಿಸುತ್ತಿರುತ್ತಾನೆ. ಅದಕ್ಕೆ ಶ್ರವಣರಾಜನನ್ನು ಕೊಲ್ಲುವುದಕ್ಕೆ ಶಿವ ಭೂಲೋಕಕ್ಕೆ ಬರುವಾಗ ದೇವತೆಗಳಿಗೆಲ್ಲ ಊಟದ ಏರ್ಪಾಡು ಮಾಡುತ್ತಾನೆ. ಆಗ ಒಬ್ಬ ಜಂಗಮ ಊಟಕ್ಕೆ ಉಪ್ಪಿಲ್ಲ ಅಂತ ಹೇಳ್ತಾನೆ. ಆಗ ಶಿವ ತನ್ನ ಬೆವರನ್ನು ಕೆಳಗೆ ಹಾಕಿ ಶಿವನ ಬೆವರಿನಿಂದ ಒಬ್ಬ ಒಪ್ಪಲಿಗ ಹುಟ್ಟುತ್ತಾನೆ. ಅವನೇ ಮೂಗಪ್ಪ. ಅವನು ಉಪ್ಪು ತಯಾರಿಸಿ ಎಲ್ಲರಿಗೂ ಊಟ ಬಡಿಸುತ್ತಾನೆ. ಆಗ ಶಿವ ಭೂಲೋಕಕ್ಕೆ ಬರುವಾಗ ಮೂಗಪ್ಪನಿಗೆ ಕಲಿಯುಗದಲ್ಲಿ ಭೂಲೋಕದಲ್ಲಿ ಎಣ್ಣೆ ಮಜ್ಜನಕ್ಕೆ ಒಕ್ಕಲು ಪಡೆಯುತ್ತೇನೆಂದು ಹೇಳಿ ಭೂಲೋಕಕ್ಕೆ ಬರುತ್ತಾನೆ. ಶ್ರವಣನನ್ನು ಕೊಲ್ಲುವುದಕ್ಕಾಗಿ ಭೂಲೋಕದಲ್ಲಿ ಶಿವ ಉತ್ತರಾಜಮ್ಮ ಚಂದ್ರಶೇಖರ ಮೂರ್ತಿಯವರ ಮಗನಾಗಿ ಹುಟ್ಟುತ್ತಾನೆ. ಮಲೆಮಹದೇಶ್ವರ ಬೆಳೆದ ಮೇಲೆ ಬಂಕಾಪುರ ರಾಜನನ್ನು ಕೊಂದು ಏಳುಮಲೆ ಕೈಲಾಸದಲ್ಲಿ ನೆಲೆಸುತ್ತಾನೆ. ಏಳುಮಲೆ ಕೈಲಾಸದಲ್ಲಿ ನೆಲೆಸಿದ ನಂತರ ಬೇಡರನ್ನು ಅನುಯಾಯಿಗಳನ್ನಾಗಿ ಮಾಡಿಕೊಂಡು ಬೇಡರಿಗೆ ಲಿಂಗವನ್ನು ಕಟ್ಟುತ್ತಾರೆ. ಈ ಕಡೆ ಸರಗೂರಿನಲ್ಲಿ ಸರಗೂರಪ್ಪ ಗೌರಮ್ಮನ 7 ಜನ ಮಕ್ಕಳಲ್ಲಿ ಕಿರಿಯ ಮಗನಾಗಿ ಶೆಟ್ಟಿ ಸರಗೂರೆಯ ಮೂಗಪ್ಪ ಅವರು ಹುಟ್ಟುತ್ತಾರೆ. ಅವರ ಎದೆಯಲ್ಲಿ ದಿವ್ಯ ಪಂಚಕಳಸ ಕಾಣಿಸುತ್ತದೆ. ಮಲೆಮಹದೇಶ್ವರ 24 ವರ್ಷ ಆದ ಮೇಲೆ ಮಲೆಮಹದೇಶ್ವರ ಬೇಡರ ಕಣ್ಣಯ್ಯ ಕಾರಯ್ಯ ಬಿಳ್ಳಯ್ಯನವರನ್ನು ಕರೆದು, ಕೇಳಿ ನನ್ನ ಕಂದ, ನಾನು ಏಳುಮಲೆ ಕೈಲಾಸಕ್ಕೆ ಬಂದು ನೆಲೆಗೊಂಡು ಇಲ್ಲಿಗೆ 24 ವರ್ಷಗಳಾದವು. ಆಲಂಬಾಡಿ ಜುಂಜೇಗೌಡನಿಂದ ಗುಡಿ ಕಟ್ಟಿಸಿಕೊಂಡಿದ್ದಾಯಿತು. ಈ ಕಡೆ ಮಜ್ಜನದ ಬಾವಿಯಾಯಿತು. 24 ವರ್ಷದಿಂದ ಎಣ್ಣೆಯಲ್ಲಿ ಮಜ್ಜನವಿಲ್ಲ, ಎಳನೀರಿನಲ್ಲಿ ಮಜ್ಜನವಿಲ್ಲ, ಹಾಲಿನಲ್ಲಿ ಮಜ್ಜನವಿಲ್ಲ. 3 ಸೀಮೆಯವರು ಎಪ್ಪೆಣ್ಣೆ ತಂದು ನೆತ್ತಿಗೊತ್ತುತ್ತಿದ್ದಾರೆ, ಬೇವಿನೆಣ್ಣೆಯನ್ನು ತಂದು ಬೆನ್ನಿಗೆ ಹೊತ್ತುತ್ತಿದ್ದಾರೆ, ಮಾರಳದೆಣ್ಣೆ ತಂದು ಮಂಡೆಗೊತ್ತುತ್ತಿದ್ದಾರೆ. ನನಗೆ ಕಣ್ಣುಗಳು ಹುರಿಯುತ್ತಿದೆ, ಕಪಾಲ ಹುರಿಯುತ್ತಿದೆ ಎಂದು ಹೇಳುತ್ತಾರೆ. ಆಗ ಮಲೆಮಹದೇಶ್ವರ ಎಣ್ಣೆ ಮಜ್ಜನಕ್ಕೆ ಶೆಟ್ಟಿ ಸರಗೂರೆಯ ಮೂಗಪ್ಪ ಅವರನ್ನು ಕರೆದುಕೊಂಡು ಬರುತ್ತೇನೆಂದು ಸರಗೂರಿಗೆ ಬರ್ತಾರೆ. ಸರಗೂರಪ್ಪ ಗೌರಮ್ಮ ಅವರ ಕಿರಿಯ ಮಗನಾಗಿ ಮೂಗಪ್ಪ ತುಂಬ ಮುಗ್ಧನಾಗಿರುತ್ತಾನೆ. ದಾನ ಧರ್ಮ ಮಾಡುವುದರಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಿರುತ್ತಾನೆ. ಬಡ ಜನಕ್ಕೆ ಸಹಾಯ ಮಾಡುತ್ತಿರುವುದನ್ನು ನೋಡುತ್ತಾರೆ. ಅವನು ದಯೆ ಕರುಣೆಯಲ್ಲಿ ಪುಣ್ಯಕೋಟಿಯ ಹಸುವಿನಂತಿರುತ್ತಾನೆ. ಮುಂದೆ ಬಂದರೆ ಹಾಯಲ್ಲ, ಹಿಂದೆ ಬಂದರೆ ಒದೆಯಲ್ಲ. ತುಂಬ ಒಳ್ಳೆತನದಿಂದ ನ್ಯಾಯ ನೀತಿಯಿಂದ ಸತ್ಯದಿಂದ ನಡೆದುಕೊಂಡು ಬರುವುದನ್ನು ನೋಡುತ್ತಾರೆ. ದೂರದಿಂದಲೇ ಮಲೆಮಹದೇಶ್ವರ ಮೂಗಪ್ಪನನ್ನು ನೋಡಿ, ಇವನೇ ನನಗೆ ತಕ್ಕಂಥ ಮನುಷ್ಯ ಎಂದು, ಭೂಮಿ ತೂಕದ ಮನುಷ್ಯ ಎಂದು ಎಣ್ಣೆ ಮಜ್ಜನಕ್ಕೆ ಆಯ್ಕೆ ಮಾಡುತ್ತಾರೆ. ಒಂದು ದಿನ ಕುಟುಂಬ ಸಮೇತ ತಮ್ಮ ಒಕ್ಕಲಾಗಿರುವ ದೇವರುಗಳಿಗೆ ವಿಧಿವಿಧಾನದಿಂದ ಕ್ವಾರಣೆ ಕೊಡಲು ಕಾಯುತ್ತಿರುತ್ತಾರೆ. ಆಗ ಮುಡುಕುತೊರೆ ಮಲ್ಲಿಕಾರ್ಜುನ ದೇವರು, ಬಿಳಿಗಿರಿ ರಂಗನ ರಂಗಸ್ವಾಮಿ ದೇವರು ಬಂದು ಕ್ವಾರಣೆ ಕೇಳುತ್ತಾರೆ. ಕುಟುಂಬ ಸಮೇತ ಅವರನ್ನು ಬರಿಮಾಡಿಕೊಂಡು ವಿಧಿವಿಧಾನದೊಂದಿಗೆ ಕ್ವಾರಣೆಯನ್ನು ಕೊಟ್ಟು ಆಶೀರ್ವಾದವನ್ನು ತೆಗೆದುಕೊಳ್ಳುತ್ತಾರೆ. ಮುಡುಕುತೊರೆ ಮಲ್ಲಿಕಾರ್ಜುನ, ಬಿಳಿಗಿರಿ ರಂಗನ ರಂಗಸ್ವಾಮಿಯವರು ಮೂಗಪ್ಪ ಅವರಿಗೆ ಆಶೀರ್ವಾದ ಮಾಡಿ ಮತ್ತೆ ಮರಳಿ ಹೋಗುತ್ತಾರೆ. ಶೆಟ್ಟಿ ಸರಗೂರೆಯ ಮೂಗಪ್ಪನ ಮನೆ ಮುಂದೆ ನಿಂತು ತುಂಬಿದ ಸೋಮವಾರ ಮಹದೇಶ್ವರ ಕ್ವಾರಣೆಯನ್ನು ಕೇಳುತ್ತಿದ್ದಾರೆ. ಅದಕ್ಕೆ ರಾಮವ್ವ, ನಿನ್ನೆ ದಿನ ಬಿಳಿಗಿರಿ ರಂಗಸ್ವಾಮಿ, ಮುಡುಕುತೊರೆ ಮಲ್ಲಿಕಾರ್ಜುನ ದೇವರು ಬಂದು ಕ್ವಾರಣೆಯನ್ನು ತೆಗೆದುಕೊಂಡು ಹೋಗಿದ್ದಾರಲ್ಲ, ಮತ್ತೆ ಯಾರೋ ಬಂದು ಕ್ವಾರಣೆ ಕೇಳುತ್ತಿದ್ದಾರೆ ಎಂದು ಸುಮ್ಮನಿರುತ್ತಾರೆ. ಮಹದೇಶ್ವರ ಮತ್ತೆ ಮತ್ತೆ ಪದ ಕಟ್ಟಿ ಹಾಡಿ ಮೂಗಪ್ಪನ ಹಟ್ಟಿಯನ್ನು ಹೊಗಳ್ತಾರೆ. ಅದನ್ನು ನೋಡಿದ ರಾಮವ್ವ, ಈ ಜಂಗಮ ದಾನ ತೆಗೆದುಕೊಳ್ಳುವುದೇ ಹೋಗೋದಿಲ್ಲ ಎಂದು ರಾಮವ್ವ ಮಾದಪ್ಪರಿಗೆ, ಜಂಗಮರೇ, ಒಳ್ಳೆಯದಾದರೂ ನಿಮ್ಮದೇ, ಕೆಟ್ಟದಾದರೂ ನಿಮ್ಮದೇ ಎಂದು ದಾನ ಕೊಡುವುದಕ್ಕೆ ಮುಂದಾಗುತ್ತಾರೆ. ಆಗ ಮಹದೇಶ್ವರ ಒಮ್ಮೆ ಬಿಳಿಗಿರಿ ಬೆಟ್ಟದ ರಂಗಸ್ವಾಮಿ ಹಾಗೆ, ಒಮ್ಮೆ ಮುಡುಕುತೊರೆ ಮಲ್ಲಿಕಾರ್ಜುನ ಹಾಗೆ ನಿಂತು ದೇವರ ರೂಪದಲ್ಲಿ ನಿಲ್ಲುತ್ತಾರೆ. ರಾಮವ್ವ ಬೆವರಿ ನಿಂತು ನೋಡುತ್ತಿರುತ್ತಾರೆ. ಆಗ ಮಹದೇಶ್ವರ ತನ್ನ ನಿಜವಾದ ರೂಪದಲ್ಲಿ ಬಂದು ನಿಲ್ಲುತ್ತಾನೆ. ಆಗ ಮಹದೇಶ್ವರ ರಾಮವ್ವನಿಗೆ, ಆಹಾ ರಾಮವ್ವ, ಕೇಳವ್ವ ಮಗಳೇ, ಸತ್ವಂತೆ ಶಿವಶರಣೆ, ಈ ಬರೋ ಅಮಾವಾಸ್ಯೆ ನಿನ್ನ ಪತಿರಾಯ ಮೂಗಪ್ಪನನ್ನು ಎಣ್ಣೆ ಮಜ್ಜನಕ್ಕೆ ಕಳುಹಿಸು, ನಿಮ್ಮ ವಂಶದವರನ್ನು ಯಾವಾಗಲೂ ಕಾಯುತ್ತೇನೆಂದು ಹೇಳಿ ಕ್ವಾರಣೆ ತೆಗೆದುಕೊಳ್ಳದೆ ಹೊರಟು ಹೋಗುತ್ತಾರೆ.
ಒಂದು ದಿನ ರಾಮವ್ವ ಅಕ್ಕಿ ಸೋಸುತ್ತಿರುವಾಗ ರಾಮವ್ವನ ಅಪ್ಪ ಅಮ್ಮ ಬರುತ್ತಾರೆ. ಅವರನ್ನು ಮನೆಗೆ ಬರಮಾಡಿಕೊಂಡು ಕುಟುಂಬದವರೆಲ್ಲ ಅವರನ್ನು ಸ್ವಾಗತಿಸುತ್ತಾರೆ. ಆಗ ರಾಮವ್ವನ ತಾಯಿ ರಾಮವ್ವನಿಗೆ ಬಾಗಿನವನ್ನು ಕೊಟ್ಟು ಆಶೀರ್ವದಿಸಿ ತಂದೆ ತಾಯಿ ಅವರ ಊರಿಗೆ ಮತ್ತೆ ಮರಳಿ ಹೋಗುತ್ತಾರೆ. ಒಂದು ದಿನ ಮಲೆಮಹದೇಶ್ವರ ಮೂಗಪ್ಪ ಅವರಿಗೆ ತಮ್ಮ ಒಕ್ಕಲಾಗುವುದಕ್ಕೆ ಎಣ್ಣೆ ಮಜ್ಜನಕ್ಕೆ ಕರೆಯುತ್ತಾರೆ. ಆಗ ಶೆಟ್ಟಿ ಸರಗೂರೆಯ ಮೂಗಪ್ಪ ಅವರು ಮಲೆಮಹದೇಶ್ವರರಿಗೆ, ಸ್ವಾಮಿ, ನಾವು ಮಾಂಸ ಮಡ್ಡಿ ತಿನ್ನೋರು, ನೀವು ಲಿಂಗ ಹಾಕೊಳ್ಳೋರು, ನಾವೇಗೆ ನಿಮಗೆ ಎಣ್ಣೆ ಮಜ್ಜನ ಮಾಡೋದು ಎಂದು ಹೇಳಿ ಹಿಂದೇಟು ಹಾಕುತ್ತಾರೆ. ಆಗ ಮಹದೇಶ್ವರ ನನ್ನ ಮಾತನ್ನು ಕೇಳಲಿಲ್ಲ ಎಂದು ಅವರಿಗೆ ಬಡತನವನ್ನು ಕೊಡುತ್ತಾರೆ. ಬುದ್ಧಿ ಕಲಿಸಿ ಅವರಿಗೆ ಮನಸಾರೆ ಎಣ್ಣೆ ಮಜ್ಜನವನ್ನು ಒಪ್ಪಿದ ಮೇಲೆ ರಾಮವ್ವ ಮೂಗಪ್ಪ ಅವರನ್ನು ತಮ್ಮ ಒಕ್ಕಲು ಮಾಡಿಕೊಂಡು ಸಿರಿವಂತಿಕೆಯನ್ನು ಕೊಡುತ್ತಾರೆ. ಆಗ ರಾಮವ್ವ ಮಾದಪ್ಪನಿಗೆ, ನನ್ನಪ್ಪಾಜಿ ಮಹದೇಶ್ವರ, ನಿಮ್ಮ ಏಳುಮಲೆ ಕೈಲಾಸಕ್ಕೆ ಹೆಣ್ಣು ಮಕ್ಕಳು ಬರುವಂತಿಲ್ಲ ಅಂತ ಹೇಳುತ್ತಾರೆ. ನಾನು ನನ್ನ ಪತಿ ಬಿಟ್ಟು ಇರಲಾರೆ, ನನ್ನ ಪತಿ ನನ್ನ ಬಿಟ್ಟು ಇರೋದಿಲ್ಲ. ನೀನು ಅಪ್ಪಣೆ ಕೊಟ್ಟರೆ ಇಬ್ಬರು ಬಂದು ಎಣ್ಣೆ ಮಜ್ಜನ ಸೇವೆ ಮಾಡುತ್ತೇವೆ ಅಂತ ಕೇಳುತ್ತಾರೆ. ಆಗ ಮಹದೇಶ್ವರ ಹೆಣ್ಣು ಮಕ್ಕಳು ಏಳುಮಲೆ ಕೈಲಾಸಕ್ಕೆ ಬರುವಂತಿಲ್ಲ ಅಂತ ಹೇಳುತ್ತಾರೆ. ಆಗ ರಾಮವ್ವ ಮಾದಪ್ಪನಿಗೆ ಹೀಗೆ ಹೇಳಬೇಡಿ ಎಂದು ಪರಿಪರಿಯಾಗಿ ಬೇಡಿಕೊಳ್ಳುತ್ತಾರೆ. ಆಗ ಮಾದಪ್ಪ ಸರಿ ಎಂದು ಸತಿಪತಿ ಇಬ್ಬರು ಬರುವುದಕ್ಕೆ ಒಪ್ಪಿಗೆ ಕೊಡುತ್ತಾರೆ. ಆಗ ರಾಮವ್ವ ಮಾದಪ್ಪನಿಗೆ ಹೆಣ್ಣು ಸಂತತಿ ಮಹದೇಶ್ವರ ಬೆಟ್ಟಕ್ಕೆ ಬರುವುದಕ್ಕೆ ಒಪ್ಪಿಗೆ ಕೊಡಬೇಕೆಂದು ಪರಿಪರಿಯಾಗಿ ಬೇಡಿಕೊಳ್ಳುತ್ತಾರೆ. ಆಗ ಮಾದಪ್ಪ ಬಲಗೈ ಮುಟ್ಟಿ ಭಾಷೆ ಕೊಟ್ಟು ಒಪ್ಪಿಗೆ ಕೊಡುತ್ತಾರೆ. ಎಣ್ಣೆ ಮಜ್ಜನಕ್ಕೆ ಸತಿಪತಿ ಇಬ್ಬರು ಬೆಟ್ಟಕ್ಕೆ ಹೋಗುವಾಗ ರಾಮವ್ವ ಸೂತಕವಾಗುತ್ತಾರೆ. ಆಗ ತಕ್ಷಣ ಮಲೆಮಹದೇಶ್ವರ ರಾಮವ್ವ ಕೊಳವನ್ನು ನಿರ್ಮಿಸಿ ಅಲ್ಲಿ 3 ದಿನ ಸ್ನಾನ ಮಾಡಿ ಮಡಿಯಿಂದ ಬೆಟ್ಟಕ್ಕೆ ಬರುವುದಕ್ಕೆ ಹೇಳುತ್ತಾರೆ. 3 ದಿನ ಮಿಂದ ಮೇಲೆ ಸತಿಪತಿ ಇಬ್ಬರು ವಿಧಿವಿಧಾನದಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಮಲೆಮಹದೇಶ್ವರರಿಗೆ ವಿಧಿವಿಧಾನದಿಂದ ಎಣ್ಣೆ ಮಜ್ಜನವನ್ನು ಮಾಡುತ್ತಾರೆ. ರಾಮವ್ವ ಮೂಗಪ್ಪರಿಗೆ ವಯಸ್ಸಾದ ಮೇಲೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಬರುವುದಕ್ಕೆ ಆಗುವುದಿಲ್ಲ ಎಂದು ಕೇಳಿಕೊಂಡು ನಿನ್ನ ಹೇಗೆ ನೋಡಲಿ ಎಂದು ಮರುಕಪಟ್ಟರು. ಆಗ ಮಹದೇಶ್ವರ ತನ್ನ ಆತ್ಮಲಿಂಗವನ್ನು ರಾಮವ್ವ ಮೂಗಪ್ಪವರಿಗೆ ಕೊಟ್ಟು ಸರಗೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಲು ಹೇಳಿದ. ಯಾರು ಮಹದೇಶ್ವರ ಬೆಟ್ಟಕ್ಕೆ ಹೋಗುವುದಿಲ್ಲವೋ ಅವರು ಸರಗೂರಿನಲ್ಲಿ ಪೂಜೆ ಮಾಡಿ ಪುಣ್ಯ ಪಡುತ್ತಾರೆ ಎಂದು ಹೇಳುತ್ತಾರೆ.